ನಮ್ ಬಸ್ ಸಿಗೋವಲ್ತ್ರಿ ಹುಡುಕಿಲಿಕತ್ತೀವಿ ನಾವು ಅಕಾಡೆಮಿ ಅಂತ ಹೇಳಿ ಅಲ್ಲಿ ಹೋಗಿ ನಿಂತ ನೋಡ್ರಿ ಅಲ್ಲಿ ಐತಲ್ಲ ಪಿಕಪ್ ಡ್ರಾಪ್ ಇವ್ರದೇ ಇರ್ತೈತ್ರಿ. ಇವ್ರದೇ ಇರ್ತೈತಿ. ಹೋಗಿ ಬಿಡೋದು ಇವ್ರದೇ ಕೆಲ್ಸ, ಕರ್ಕೊಂಡ್ ಬರೋದು ಇವ್ರದೇ ಕೆಲ್ಸ. ಕೆಸಣ್ಣ ನೋಡ್ರಿ ಇದು ಬಿಗ್ ಡ್ಯಾಡಿ ಮಸ್ತ್ ಐತಲ್ರಿ. ಬೇಡಪ್ಪ ನಡಿ ಈಗೆಲ್ಲ ಹೋಗೋಣ. ನೋಡ್ರಿ ಇಲ್ಲಿ ಒಳಗ ಹಂಗೈತಿ ನೋಡು ಲೈಟಿಂಗ್. ಆ ಕಡೆ ವ್ಯೂ ನೋಡ್ರಿ, ವ್ಯೂ ನೋಡ್ರಿ ಹೆಂಗೈತಿ, ಮಸ್ತ್ ಐತ್ಲಾ ನೋಡ್ರಿ. ಇದೇ ಬಸ್ ಅಲ್ಲ ನಮ್ ಬಸ್ಸು ನೋಡ್ರಿ. ಅಲ್ಲಿ ಮ್ಯಾಗ ಎಷ್ಟ್ ಚಂದ ಐತಿ ವ್ಯೂ. ಇದನ್ನು ಅಲ್ಲಂತ ಅಲ್ಲಂತ ಇದನ್ನು ಅಲ್ಲಂತ ಮತ್ತೆ ಯಾವ್ದು ಅಲ್ಲಿ ಬರತ್ರ ಬಾ ಇಲ್ಲಿ ಹೊಂಟ್ರ ನೋಡ ನಲೆ ಪ್ರವೀಣ ಬಾ ಕಡೆ ಬಾ ನಡ್ರಿ ನಡ್ರಿ ಅಲ್ಲೇ ಬರ ಬಾ ವೈನಿ. ಯವ್ವ ಇಷ್ಟು ಶೆಕೆ ಆಗತ್ತೈತ್ರಿ. ಅಲ್ಲ ಬರ ಬಾ ಇಲ್ಲಿ ಎಲ್ಲಿ ಅದರ ಹುಡುಗರು ಚಲೋ ಚಲೋ ಕ್ರಾಸಿಂಗ್ ಮಾಡ ಎಲ್ಲದರಿಪ್ಪ ಹಂಗೆ ಹೊಂಟ್ರಿ ಇವ್ರು ಅಷ್ಟು. ಎಲ್ಲೈತಿ ಹಂಗೆ ಕರ್ಕೊಂಡ್ ಹೊಂಟ್ರಿ ಸುಮ್ ನಡ್ಸ್ಕೊಂಡ್ ಕರ್ಕೊಂಡ್ ಹೋಗೋರ. ಎಲ್ಲಿ ಬಸ್ ಇಲ್ಲ. ಪಿಕಪ್ ಡ್ರಾಪ್ ಇರ್ತೈತಿ, ಅದೊಂದು ಬೆಸ್ಟ್ ಐತಿ. ಟೆನ್ಷನ್ ಮಾಡ್ಕೊಂಡು ಜರುತ್ತಿಲ್ಲ. ಯಾಕಲೆ ಹೌದು ಆರಾಮ್ ಅವ್ರಿಗೆ ತರ್ತಾರ, ಅವ್ರಿಗೆ ಕರ್ಕೊಂಡು ಹೋಗಿ ಬಿಡ್ತಾರ. ನಿಮ್ಗೆ ಆದ್ರೂ ಮಸ್ತ್ ಇತ್ರಿ ಎಕ್ಸ್ಪೀರಿಯನ್ಸ್. ಹೆಂಗಿತ್ರಿ ನೀ ಚಲೋ ಇತ್ತು? ಸೂಪರ್ ಆಗಿತ್ರಿ. ಟೈಮ್ ಪಾಸ್ ಆಗಿದ್ದೆ ಗೊತ್ತಾಗಿಲ್ಲ. ಎಲ್ಲಕ್ಕಿಂತ ಜಾಸ್ತಿ ಇವನೇ ಎಂಜಾಯ್ ಮಾಡ ನೋಡ್ರಿ. ಖರೆ ಹೇಳ್ಬೇಕಂದ್ರೆ ಎಲ್ಲಕ್ಕಿಂತ ಜಾಸ್ತಿ ಇವನೇ ಎಂಜಾಯ್ ಮಾಡ. ಎದ್ದ ತಕ್ಷಣ ಸ್ವಲ್ಪ ಹತ್ತಾರಿ, ಆಮೇಲೆ ಹಿಕ್ಕಟ್ಟ ಶಕ್ತಿ ಬಂದ್ಬಿಡ್ತಂಗ, ಎನರ್ಜಿ ಬಂದ್ಬಿಡ್ತ ನೋಡ್ರಿ. ಮೇಲೆ ಹೋಗಿ ಸಿಗ್ತಾವ ನೋಡ್ರಿ. ಎಷ್ಟು ರಶ್ ಐತಿ ಬಸ್ ಬಂತ. ಅದೇ ಗದ್ಲಿ ಆಪರಿ ಐತಿ ನೋಡ್ರಿ. ಸೀಟ್ ಸಿಗುತ್ತೆ. ಹಾ ಅದೇ ನೋಡ್ರಿ ಬಸ್ ಇವಾಗ ಬಂತು. ಈಗ ಹತ್ತಿ ಒಳಗ್ ಕುಂದಿರ್ತೀವಿ. ಇನ್ನೊಂದೇನ್ ಗೊತ್ತ್ರಿ, ಇದ್ರೊಳಗೆ AC ಐತಿ. ಇನ್ನೂ ಚಲೋ ಪುಣ್ಯ ನಮ್ದು. ಮುಗಿತು ಸತ್ಯ ಹೋಗ್ತಿದ್ವಿ ಇಷ್ಟ ಶೆಕೆಗ. ಫೈನಲಿ ಬಂದ್ವಿ ನೋಡ್ರಿಪ್ಪ. ಈಗ ಜಸ್ಟ್ ಬಂದು ರೀಚ್ ಆದಿವಿ ನಮ್ಮ ಇದಕ್ಕ. ಕಲ್ಲಂಗೂಡು ಬೀಚಿಗೆ ಇದು ಮಾಡಲ್ಲ, ಲಾಡ್ಜ್ ಮಾಡಿದ, ರೂಮ್ ಮಾಡಿದ್ದ ನೋಡ್ರಿ. ಆಪರೇಷನ್ ರಶ್ ಇರುತ್ತೆ, ಯಾಪರಿ ರಶ್ ಇರುತ್ತೆ ನೋಡ್ರಿ. ಅದಕ್ಕೆ ಅವ್ರು ಸರ್ಕಲ್ ಬಿಟ್ರು, ಇದ್ರೊಳಗ ಬರ್ಲಿಲ್ಲ ಅವ್ರು. ಅಲ್ಲೇ ಸರ್ಕಲ್ಗೆ ಬಿಟ್ರು, ನಾವೇ ನಡ್ಕೋತ ಹೊಂಟಿವಿ ಇವಾಗ. ಆಕ್ಚುಲಿ ಜಾಸ್ತಿ ನಿಮ್ಗೆ ರಶ್ ಸಿಗೋದಂದ್ರೆ ಇದು ಕಲ್ಲಂಗುಟ್ಟ ಬಾಗ ಬೀಚ್ ಎರಡೆ. ಮಾರ್ಜಿನ್ ನಿನ್ನೆ ಹೋಗಿದ್ದಲ್ಲ, ನಿನ್ನೆ ಹೋಗಿದ್ದಲ್ಲ? ಇಲ್ಲ ಇವತ್ತು ಹೋಗಿದಿಲ್ರಿ. ಫುಲ್ ಗದ್ಲನೇ ಇಲ್ಲ ಅಲ್ಲಿ, ಮಂದಿನೇ ಇಲ್ಲ ನೋಡ್ರಿ. ನಿಮಗ್ ಡ್ರೆಸ್ ತೋರಿಸ್ತೀನಿ, ತೋರಿಸ್ತೀನಿ ಅಂತ. ಯಪ್ಪ ಅಲ್ಲ ಚಲೋ ಐತ್ಲಾ? ಚಲೋ ಐತಿ. ಶಾಪಿಂಗ್ ಮಾಡ್ಬೋದು ಚಲೋ ನೋಡ್ರಿ. ಇವೆಲ್ಲ ಕೊಳಗ್ ಹಾಕೊಳ್ಳೋ ನೋಡ್ರಿ. ಜೊತೆ ಬಸ್ಕೋದು ಇವ್ ಮನಿಗ್ ಹಾಕುದು. ಇವೆಲ್ಲ ಮನಿಗೆ ಇಷ್ಟು ದೊಡ್ಡ ಹಾಕೋದು ನೋಡ್ರಿ. ಚಂದ ಅಲ್ರಿ ನೋಡ್ರಿ. ಇಲ್ಲಿಗ ವಾ 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 ಯಾಪುರಿ ಅದ ನೋಡ್ರಿ. ಮಸ್ತ್ ಮಸ್ತ್ ಅಂಗಡಿ ಅದಾವ್ರಿಪ್ಪ. ಇಲ್ಲಿ ಏನ್ ಕೇಳ್ತೀರಿ, ಗೋವಾ ಬಿಟ್ಟು ಬರಕ್ ಮನ್ಸೇ ಇಲ್ಲ ನೋಡ್ರಿ. ನಮ್ ಮಕ ನೋಡು ಬದ್ಲಿ ನೀವು ಎಕ್ಸ್ಪ್ಲೋರ್ ಮಾಡ್ರಿ, ಹೆಂಗಿರತ್ತೆ ಏನಿರತ್ತೆ. ಸುಮ್ಮನೆ ನಮ್ಮ ಮಕ ನೋಡು ಬದ್ಲಿ ನೋಡ್ರಿ. ಡೇರಿಂಗ್ ಬರ್ಲಾಗತ್ತೆ ಇಲ್ರಿ, ನಂಗ್ ಡೇರಿಂಗ್ ಐತ್. ನಾ ಡೇರಿಂಗ್ ಮಾಡ್ಕೊಂಡ್ ಕುಂದ್ರಿ. ಸುಮ್ಮನೆ ನಮ್ ಮಕ ಇದಕ್ ನೋಡುದು. ಇಲ್ಲೆಲ್ಲಾ ಸ್ಟ್ರೀಟ್ ಹೆಂಗಿರತ್ ನಿಮ್ಗೂ ಅನಸ್ತತ್ಲಾ, ಅದಕ್ಕೆ ತೋರಿಸ್ಲಿಕತ್ತೀನಿ. ಎಲ್ಲಿ ನೋಡ್ತೀರ ಅಲ್ಲಿ ವೈನ್ ಶಾಪ್ ಇರ್ತಾವ ನೋಡ್ರಿ. ನಿಮಗ್ ನೋಡ್ ಮಂಜ ಯಾಪ್ರಿ ನೋಡ್ರಿ ಗದ್ಲಿ ಯಾಪರ್ ರಶ್ ನೀವು ನೋಡ್ರಿ. ಪೆಂಡಿಗೆ ಎಂಟ್ಲೆ ಇಟ್ಬಿಟ್ರ ಗೋಡಂಬಿ ಇವೆಲ್ಲ ಮನೋಕ ಏನೇನೋ. ಎಲ್ಲಿ ನೋಡ್ತೀರ ಅಲ್ಲಿ ಡ್ರೆಸ್ಸು, ಚಸ್ಮಾ, ಹ್ಯಾಟು ಇಂಥವು ಎಲ್ಲ ಆಟಿ ಸಾಮಾನು. ಇವು ಎಲ್ಲ ಆಟ ಆಡೋ ಹುಡುಗುದು ಸ್ಯಾಂಡ್ ಒಳಗಿರೋ ಕುತ್ಕೊಂಡಾಡುವಂತವು ಎಲ್ಲ ಹಿಂಗ ಇಟ್ಬಿಟ್ರ ನೋಡ್ರಿ ಆಟ ಆಡಕ್. ಇವಾಗ ಕೇಟೇರಿ 750 300 ಹಿಂಗ ಹೇಳ್ತಾರ. ಈಗ ನೋಡ್ರಿ ಇಲ್ಲಿಗ ಕ್ಯಾಶು ನೋಡ್ರಿ ಎಷ್ಟು ತುಂಬಿ ಇಟ್ಬಿಟ್ರ. ಹೋಲ್ಸೇಲ್ ಅಂಗಡಿ ಗತೆ ಐತಿದು ನೋಡ್ರಿ. ಇವಂತ್ರು ಮುಂದ್ ನಡಿಲಿಕತ್ತಾನ. ಇವ ತಗದ ಇನ್ಸ್ಟಾ 360 ಹಾಕೊಂಡ್ ಹೆಗ್ಲಿಗೆ ಹೋಗೋರ್ ಹೆಂಗ್ ಹೊಂಟ ನೋಡ್ರಿ. ಎಲ್ಲಿ ಕೆಡಿಸ್ಕೊಳ್ದಿಲ್ಲ. ಹೀರೋ ಆರಾಮ್ ಇದು ನೇಗಿಲ್ ಹಿಡ್ಕೊಂಡ್ ಹೋಗ್ತಾರ ಗೊತ್ತ್ರಿ. ಹಿಂದೆ ಏನೋ ಅಂತಾರ ಹಿಂಗತೆ ಹಿಡ್ಕೊಂಡ್ ಹೋಗ್ ಹೊಂಟಾನ. ಎಷ್ಟು ಕ್ರೌಡ್ ಐತ್ ನೋಡ್ರಿ ಕಲ್ಲಂಗುಟ್ ಬೀಚ್ ನೋಡ್ರಿ. ಹೀರೋ ಹಿಂಗ್ ಹೊಂಟಾನ. ನಿಮಗ್ ಮನಿಗ್ ಹೋಗಿ ಸಿಗ್ತೀನಂತ. ಈಗ ಬಂದು ರೂಮಿಗೆ ಬಂದು ಕುಂತೀನಿ ನೋಡ್ರಿ. ಕಾಲು ಈ ಪರಿ ನುಸಾತಾವ, ಅಷ್ಟು ನುಸ್ಲಿಕತ್ತದ. ಕಣ್ಣು ಹಂಗೆ ಹೋಗ್ಲಿಕತ್ತಾವ. ನನ್ ಕಣ್ಣು ನೋಡ್ರಿ ಫುಲ್ ರೆಡ್ ಆಗ್ಯಾವ. ರೆಡಿ ಆಗತ್ತ ನೋಡ್ರಿ ಅವ. ನಾವಂತೂ ಬೆಳಗ್ಗೆಯಿಂದ ಜಳಕನೆ ಮಾಡಿಲ್ರಿ. ಇದೇ ಡ್ರೆಸ್ ಮೇಲೆ, ನಿನ್ನೆ ಡ್ರೆಸ್ ಮೇಲೆನೆ ಲಾಗ್ ಮಾಡ್ತೀನ್ರಿ. ನಾವು ನಿನ್ನೆ ಒಂದಿದ್ರ 3 ಸಲ ಜಳಕ ಮಾಡಿ ಜಳಕನ ಮಾಡಿ ಎಲ್ಲ ಕೂಡ ಅಡ್ಡಾಡ ಬಂದ ಲಾಸ್ಟ್ ಮಕ್ಕೋಬೇಕು, ಜಳಕ ಮಾಡ್ಕೊಂಡ್ಬಿಡು. ಬೆಲ್ಲ ಉಸುಕು ಹತ್ತು ಬಿಟ್ಟಿರ್ತೀರಿ, ಬೀಚ್ ಹೋಗಿರ್ತಿಲ್ಲ, ಎಲ್ಲ ಕಡೆ ಉಸುಕು ಹೋಗಿರ್ತಿರುತ್ತೆ. ಅದಕ್ಕೆರಿಪ್ಪ ನಿನ್ನೆ 3 ಸತಿ ಜಳಕ ಮಾಡಿವೆ. ನಿನ್ನೆ ಡ್ರೆಸ್ಸನ್ನೇ ಇವತ್ತಂತರೂ ಬೆಳಗ್ಗೆ ಮುಖ ತಕೊಂಡವ್ರೆ ಸೀದಾ ಹೊರಗೆ ಬಿದ್ದವ್ರು. ಈಗ ಬಂದಿ ನೋಡ್ರಿ ಒಳಗ. ಯಪ್ಪ ಫುಲ್ ಸುಸ್ತಾಗೈತಿ. ಈಗ ಬಾಗಾ ಬೀಚಿಗೆ ಹೋಗೋದೈತಂತ. ಮಸ್ತ್ ಇತ್ತು ಎಕ್ಸ್ಪೀರಿಯನ್ಸ್ ಇತ್ತು. ಫಸ್ಟ್ ಟೈಮ್ ಕ್ರೂಸ್ ಎಕ್ಸ್ಪೀರಿಯನ್ಸ್. ಆಕ್ಟಿವಿಟಿ ಮಾಡಿಸಿದ್ರೆ ಬಟ್ ಆಕ್ಟಿವಿಟಿ ಏನಿದೆ ಗೊತ್ತೇನ್ರಿ,
ಅಷ್ಟು ಹೇಳುವಂಗಿಲ್ಲ, ಬರೀ ಒಂದೊಂದೇ ರೌಂಡ್ ಓಡಿಸ್ತಾರೆ. ನಾನು ನಿಮ್ಗೆ ಹೇಳಿಲ್ಲ ಸ್ಟಾರ್ಟಿಂಗ್ ಒಳಗೆ 15 ರೂಪಾಯಿ ತೊಗೊಂಡು ಓಕೆ, ಬಟ್ ಅದು ಎಷ್ಟು ಓರ್ತೈತಿ ನನಗಂತೂ ಅಷ್ಟು ಅನ್ಸೋದಿಲ್ಲ ರೀ. ಬಟ್ ಒನ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡಕ್ಕೆ ಚಲೋ ಐತಿ. ಬಟ್ ನಿಮ್ಗೆ ಏನು ಆಕ್ಟಿವಿಟಿ ಅಲ್ಲ ಭಾಳ ಹತ್ರ ನಿಮ್ಗೆ ಆಟ ಆಡಿಸೋದಿಲ್ಲ, ಸುಮ್ಮ ಒಂದು ರೌಂಡ್ ಓಡಿಸ್ತಾರ ಮುಗೀತು ಅಷ್ಟೇ. ಯಾಕೆ ಫಸ್ಟ್ ಒಂದು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಮಾಡಕ್ಕೆ ಓಕೆ. ಯಾಕೆ ಗೊತ್ತ್ರಿ, ಯಾಕೆ ಅವ್ರು ಒಂದೇ ರೌಂಡ್ ಮಾಡ್ತಾರಂದ್ರ 100 ಜನ ಮಿನಿಮಮ್ 100 ಜನ ಇರ್ತಾರೆ. 28 ಜನ 28 ಜನ 50 ಜನ ಇರ್ತಾರೆ ಅಷ್ಟೇ. ಅಷ್ಟು ಜನಕ್ಕೆ ಮತ್ತೆ ಅವರು ಎಲ್ಲ ಮತ್ತೆ ಒಂದು 4 ನಿಮಿಷ ಮಾಡ್ಕೋತ ಕೂತ್ರೆ ಟೈಮ್ ಹೋಗ್ಬಿಡ್ತೈತ್ರಿ ಅಲ್ಲಿ. ಅದಕ್ಕೆ ಅವ್ರು ಒಂದೊಂದೇ ರೌಂಡ್ ಮಾಡಿಸ್ಕೊಂಡ್ ಬರ್ತಾರಲ್ಲ ಅದಕ್ಕೂ ಪ್ರತಿಯೊಂದಕ್ಕೂ. ಅದಕ್ಕೆ ಬಟ್ ಏನು ಗೊತ್ತಿಲ್ರಿ, ಅಂತಪರಿ ಆಕ್ಟಿವಿಟಿ ಇರಲಿಲ್ಲ, ಎಲ್ಲ ಸುಮ್ಮನೆ ನಾರ್ಮಲ್ ಆಕ್ಟಿವಿಟಿ. ನಾರ್ಮಲ್ ಅದೇ ಇದು ಮಾಡೋದಿತ್ತು, ನಮ್ಮ ಮೇನ್ ಪ್ಯಾರಾಗ್ಲೈಡಿಂಗ್ ಮಾಡೋದಿತ್ತು, ಮ್ಯಾಗ ಹೋಗುದು ಮಾಡೋದಿತ್ತು. ಅದೇ ನೆಕ್ಸ್ಟ್ ಟೈಮ್ ಬಂದಾಗ ಅದೊಂದು ಮಾಡೋಣಂತ್ರಿ. ಈ ಸತಿ ಇದನ್ನ ಮಾಡಿವಿ, ನೆಕ್ಸ್ಟ್ ಟೈಮ್ ಬಂದಾಗ ಅದು ಮಾಡೋಣಂತ. ಬಾಗಾ ಬೀಚಿಗೆ ಹೊಂಟಿವ್ರಿ ಊಟ ತಿನ್ಲಿಕ್ಕೆ. ಈಗ ಫ್ರೆಶ್ ಅಪ್ ಆಗಿ ಹೊರಗೆ ಬಿದ್ದೀವಿ. ಸೊ ಅಲ್ಲೇ ಊಟ ಮಾಡೋದೈತಿ, ಸ್ವಲ್ಪ ಹೊರಗೆ ಸ್ನ್ಯಾಕ್ಸ್ ತಿನ್ನೋದೈತಿ. ಸೊ ನಿಮಗೆ ಹಾಗೆ ತೋರಿಸ್ತೀನಂತ ನೋಡ್ಕೊತ ಹೋಗ್ರಿ. ಆಮೇಲೆ ಅಯ್ಯೋ ನೋಡ್ರಿ, ನಾವು ಹಂಗೆ ಫ್ರೆಶ್ ಅಪ್ ಆಗಿ ಬಂದ್ಬಿಟ್ಟಿವಿ ಸಡನ್ಲಿ. ಏನು ಹೇಳ್ಬೇಕು ಗೊತ್ತಿಲ್ಲ, ಏನು ಹೇಳತ್ತೀನಿ ನೋಡ್ರಿ ಯಾವ ರಶ್ ಐತಿ ಕಲಗಡು ಬೀಚ್ ಬಂದೆ ನೋಡ್ರಿ. ಯಾವ ನೋಡ್ರಿ ಈಗ ಮಸ್ತ್ ಕ್ರೌಡೆಡ್ ಐತಲ್ರಿ ಇವತ್ತಲ್ಲ ದಿವಸ ಇರ್ತೈತೆ ಬಿಡ್ರಿ. ಸೊ ನಿಮಗೆ ಬಾಗಾ ಬೀಚಿಗೆ ಹೋಗಿ ಸಿಗ್ತೀನಂತ್ರಿ. ಬಾಯ್ ಬಾಯ್ ಬಾಯ್. ಎಲ್ಲ ಕಾಪಿರೈಟ್ ಇಶ್ಯೂ ಬರತ್ರಿ, ಮಾಡ್ಲಿಕ್ಕತ್ತಾನ. ಪಾರ್ಕಿಂಗ್ ಮಾಡಿವಿ ನಾವು ಇಬ್ರು. ನೋಡ್ರಿ ಹೆಂಗ್ ಡ್ಯಾನ್ಸ್ ಮಾಡ್ಲಿಕ್ಕತ್ತಾರ ಅವ್ರು. ಬಾಗಾ ಬೀಚಿಗೆ ಬಂದಿದ್ವಿ, ಬಾಗಾ ಬೀಚ್ ಇನ್ನೂ ಹೊಂಟೀವಿ. ಇಲ್ಲಿ ಮಸ್ತ್ ಅದ ರೀ. ನೋಡ್ರಿ ಇಲ್ಲಿಂದಲ್ಲ ಬಾರ್ ಎಲ್ಲ ಹಿಂಗೆಲ್ಲ ಮಸ್ತ್ ಬಾರ್. ಹಿಂಗೆ ಸೀದಾ ಹೋದ್ರೆ ಬೀಚ್ ಕೆಳಗೆ ಐ ಥಿಂಕ್. ಮಸ್ತ್ ಐತೆ ನೋಡ್ರಿ ಇದು ಕಲಂಗುಟ್ಟ, ಇದು ಬಾಗಾ ಬೀಚ್. ಹಾ ಇದು ಏನ್ರಿ ಫುಲ್ ಪಾಶ್, ಫುಲ್ ನೈಟ್ ಕ್ಲಬ್ಸ್ ಎಷ್ಟು ನೋಡಿ, ಕ್ಲಬ್ಸ್ ಭಾಳ ನೋಡ್ರಿ. ಐ ಲವ್ ಯು ಅಂತ ಬರ್ದಾರ ನೋಡಿ, ಚೆನ್ನಾಗಿ. ನೆಕ್ಸ್ಟ್ ಟೈಮ್ ಬಂದಾಗ ಇಲ್ಲೇ ಬರೋಣ ಅಂತ. ಮಸ್ತ್ ಐತೆ ನೋಡ. ನೆಕ್ಸ್ಟ್ ಟೈಮ್ ಬರ್ತಿ ಆಯ್ತಲ್ಲ, ಬರೋ ಮತ್ತೆ ಗೋವಾಗೆ ಬರೋಣ. ನೋಡಲಿ ಸ್ಟೇಟ್ ಬಿಟ್ಟು ಬಂದಿವಿ, ನೆಕ್ಸ್ಟ್ ಕಂಟ್ರಿ ಬಿಟ್ಟು ಹೋಗೋಣಲ್ಲ ಹೊರಗೆ. ಬಾಲಿ ಹೋಮ್ ನೆಕ್ಸ್ಟ್ ಟೈಮ್. ಮಸ್ತ್ ಐತೆ ನೋಡ್ರಿ ಬೀಚ್, ಬಾಗಾ ಬೀಚ್ ಕಲಂಗುಡ್ಗಿಂತ ಮಸ್ತ್ ಐತದ. ಯಾಕೆ ದೋಸ್ತ ಇಲ್ಲಿ ಬರ್ಬೇಕಾದ್ರೆ ನಾವು ಲೈನ್ ನೋಡಿದ್ವಿ, ಫುಲ್ ಕ್ಲಬ್ಸ್ ಅದಾವ, ಫುಲ್ ಒಂಥರ ಮಸ್ತ್ ಅನಿಸುತ್ತೆ, ಜಬರ್ದಸ್ತ್ ಅನಿಸುತ್ತೆ. ನಾವು ವೈಬೇ ಚೇಂಜ್ ಐತಿ ನೋಡ್ರಿ, ಇಷ್ಟೊಂದು ಡೆಕೋರೇಟ್ ಮಾಡ್ಯಾರ ಇಲ್ಲೆಲ್ಲ. ಮಸ್ತ್ ಮಂದಿ ನೋಡ್ರಿ, ಇಲ್ಲಿ ಮಂದಿ ಕ್ರೌಡ್ ಐತಿ, ಇಲ್ಲಿ ಮಂದಿ ಲೀಕೇಜ್ ನೋಡ್ರಿ. ಇಲ್ಲಿ ಬಂದೆ ನಾವು ಹಿಂಗೆ ಕುಡ್ದು ಮುಂದೆ ಹಿಂಗೆ ಲ್ಯಾಂಪ್ ಅದಾವು, ಅದೆಲ್ಲ ಹಿಂಗೆ ಲ್ಯಾಂಪ್ ಅದಾವು ನೋಡ್ರಿ. ಎಷ್ಟು ಮಸ್ತ್ ಐತಿ, ಜಬರ್ದಸ್ತ್. ನಮ್ಮ ಮಕ್ಕ ಹತ್ರ ಕಾಣೋದಿಲ್ಲ ಆಬ್ವಿಯಸ್ಲಿ. ಮುಂದೆ ಬೀಚ್ ಐತಿ, ಮಸ್ತ್ ಸೌಂಡ್ ಕೇಳ್ಕೋದು ತಿನ್ನೋದು. ದೋಸ್ತ ಏನು ತರ್ಸಿ ಇದು? ಚಿಲ್ಲಿ ಪೊಟ್ಯಾಟೊ ನೋಡ್ರಿ, ಕಾಣಿಸೋದೈತೆ ಇಲ್ಲೋ ನಿಮ್ಗೆ? ಏನು ಮಾಡ್ಕೊಳಕತ್ತ ನೋಡ್ರಿ. ಇಲ್ಲಿ ಊಟ ಕೂತೀವಿ, ಈ ಕಡೆ ಬೆಳಗ್ಗೆ ಬರ್ತೈತಲ್ಲ, ಮಸ್ತ್ ಆತ್ಲಿ, ಭಾರಿ ಕಾಣತ್ತಿ. ತುಳಸಿ ಕಡೆ ಹಿಂಗೆ ಹಾಕೊಂಡ ನೋಡೋದನ್ನ ಈಗ ಮುಗೀತು ನೋಡುವ. ಓ ಹಿಂಗಿರ್ತೈತೆ ಅದ. ಇನ್ನೊಂದು ಹಾಕಿಸ್ಲಿ, ಇನ್ನೊಂದು ಹಾಕ್ಸ್ಬಿಡ್ರಿ ಈ ಕಡೆ ಒಂದು. ಏನಪ್ಪ ಇನ್ನೊಂದ್ಸಲ ಕರ್ಕೊಂಡ್ಬರ್ಬೇಕು. ಚಲೋ ಆತ ತುಳಸಿ ಈ ಕಡೆ ಚಲೋ ಆತ. ಕಾಣತ್ತಿಲ್ಲಿ ಫುಲ್ ಕ್ಲಿಯರ್ ಕಾಣತ್ತಿ ನೋಡ್ರಿ. ಏನು ಮಾಡ್ಕೊಳಕತ್ತಳ ಅಲ್ಲವ್ರು ಸೆಲೆಕ್ಟ್ ಮಾಡತ್ತಾರ, ವೈನಿ ಸೆಲೆಕ್ಟ್ ಮಾಡತ್ತಾರ, ಇಳಿಕೆ ಮಾಡ್ಕೊಂಡಳ. ನೋಡೋದು ಹೆಂಗಿರ್ತೈತಿ ಅದು ಮುಟ್ಟಿ ದಾರ ಹಾಕಿ ಇದು ಮಾಡ್ಯಾರ. ಕೂದಲದ್ರೊಳಗೆ ದಾರ ಇದು ಮಾಡಿಸ್ಬಿಡ್ತಾರ. ಹೆಣ್ದಾರ ಅವ್ರ ಹಿಂಗ್ ಜಡಿ ನಾವ್ ಹೆಂಗ ಹಾಕೋತೀವಿ ನೋಡಿ ಹಿಂದ, ಹಂಗತ್ತೆ ಹೆಣ್ದಾರ ಅವ್ರ ಕೈಯಾಗ ಇದನ್ನ ಹಾಕೊಂಡಳ, ಹಿಂಗ ಮಾಡ್ಕೊಂಡಳ. ಫುಲ್ ಜಾತ್ರೆ ಆಗ್ಬಿಟ್ಟಿತ್ತು. ಜಾತ್ರೆ ಎಲ್ಲ ಜಾತ್ರೆ ಕೈಯಾಗ ಒಂದು ಎಲ್ಲೊಂದು
ನೋಡ್ರಿ ಇಲ್ಲಿ ತರಿಸಿ ಪಿಜ್ಜಾ ಆಬ್ವಿಯಸ್ಲಿ ನಿಮ್ಗೆ ಕಾಣೋದಿಲ್ಲ, ಯಾಕಂದ್ರೆ ನಾವು ಹಿಂಗೆ ಫುಲ್ ಹೊರಗೆ ಬಂದು ಕೂತೀವಿ, ಲೈಟಿಂಗ್ ಕಮ್ಮಿ ಅದಾವ, ಬೇಕಂತ ಇಲ್ಲಿ ಬಂದು ಕೂತೀವಿ. ಇದು ಪಿಜ್ಜಾ ಐತಿ, ಇಲ್ಲಿ ಬಿರಿಯಾನಿ ಐತಿ, ಇಲ್ಲಿ ಐತ್ರಿ ಬಿರಿಯಾನಿ, ಇಲ್ಲಿ ಐತಿ ಪಿಜ್ಜಾ. ಅಪ್ಪ ಮಸ್ತ್ ಊಟ ಆತ್ರಿ. ಸೊ ನೋಡ್ರಿ ಈ ಲೊಕೇಶನ್ ಕೂತಿದ್ದೀವಿ, ಹಿಂದೆ ಹಿಂಗೆ ಲೊಕೇಶನ್ ಐತಿ, ಹಿಂಗ್ ಮಂದಿ ಕೂತಾರ. ಈಗ ಜಸ್ಟ್ ಊಟ ಮಾಡಿದ್ವಿ, ಊಟ ಸ್ವಲ್ಪ ಸರಿ ಇರ್ಲಿಲ್ಲ, ಕೆಟ್ಟ ಬಕ್ವಾಸ್ ಊಟ ಇತ್ತು. ಸೊ ನಿಮ್ಗೆ ಏನ್ರಿ ಊಟ ಮಾಡ್ಬೇಕಂದ್ರೆ ಹಿಂಗ್ ಬೀಚ್ ಸೈಡ್ ಒಟ್ಟು ಊಟ ಮಾಡಕ್ ಹೋಗ್ಬಿಟ್ರೆ ಕಾಸ್ಟ್ಲಿ ಸಿಕ್ಕಾಪಟ್ಟಿರ್ತೈತಿ, ದುಡ್ಡು ಜಾಸ್ತಿ, ಟೇಸ್ಟು ಇಲ್ಲ. ನಾವು ನಿನ್ನೆ ಕಲಂಗುಟ್ಟು ತಿಂದಿದ್ದಿಲ್ಲ, ಸ್ವಲ್ಪ ಟೇಸ್ಟ್ ಚಲೋ ಇತ್ತು, ಕಾಸ್ಟ್ಲಿ ಇತ್ತು, ಬಟ್ ಟೇಸ್ಟ್ ಚಲೋ ಇತ್ತು. ಈ ಬಾಗ ಬೀಚ್ ಹೋಗಿದ್ರು ಇದು ಪರ್ಟಿಕ್ಯುಲರ್ಲಿ ನೀವು ಹಿಂಗ್ ನೋಡತ್ತಿರಲ್ಲ, ಇಲ್ಲಿ ನಮ್ಗೆ ಒಟ್ಟು ಇಷ್ಟ ಆಗಿಲ್ರಿಪ್ಪ. ಬಕ್ವಾಸ್ ಎಗ್ ರೈಸ್ ಹೇಳಿದ್ರಿ, ಇಷ್ಟು ಸ್ವೀಟ್ ಮಾಡಿದ್ದ, ಅಷ್ಟು ಸ್ವೀಟ್ ಮಾಡಿದ್ದ. ಸ್ವೀಟ್ ಮಾಡ್ತಾರೆ ಯಾರು ಎಗ್ ರೈಸ್, ಆಪ್ರ ಸ್ವೀಟ್ ಮಾಡ್ರಿ. ತಿನ್ನಕ್ಕೆ ಪಿಜ್ಜಾ ಹತ್ರ ಕೆಟ್ಟ ಬಕ್ವಾಸ್ ಇತ್ತು, ಪಿಜ್ಜಾ ಸರಿ ಇರ್ಲಿಲ್ಲ. ಏನೋ ಮಾಡಿ ತಿಂದ್ವಿ, ಈಗ ಬೇರೆ ಆಪ್ಷನ್ ಇರ್ಲಿಲ್ಲ. ಎಕ್ಸ್ಪೀರಿಯನ್ಸ್ ಮಾಡೋ ಹೆಂಗೈತಿ ಅಂತ ಹೇಳಿ, ಯಾಕಂದ್ರೆ ಇಲ್ಲೇ ಮುಂದೆ ಬೀಚ್ ಐತ್ರಿ, ಇಲ್ಲಿ ನೋಡ್ರಿ ಅಲ್ಲಿ ಬರ್ತಿರ್ತಾವ, ವ್ಯೂಸ್ ಬರ್ತಿರ್ತಾವ. ಇಲ್ಲಿ ಸುಮ್ ಕೂತ್ ತಿನ್ನೋದು ಒಂದ್ ಸ್ವಲ್ಪ ಏನೋ ಎಕ್ಸ್ಪೀರಿಯನ್ಸ್ ನೋಡೋಣ ಅಂತ ಹೇಳಿ ತಿಂದಿದ್ದೆ. ಬಟ್ ನೀವು ಬಂದ್ರಪ್ಪ ರೆಕಮೆಂಡ್ ಮಾಡ್ತೀನಿ, ಇಲ್ಲಿ ಮಾತ್ರ ಊಟ ಮಾಡಕ್ ಹೋಗ್ಬೇಡ್ರಿ. ಜಸ್ಟ್ ನಿಮ್ಗೆ ಎಂಜಾಯ್ ಮಾಡ್ಬೇಕು, ಅದೊಂದ್ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಒಂದ್ಸಲ ತಗೋಬೇಕು ಅನ್ನಂಗಿದ್ರೆ ಬರ್ಬಹುದು. ಊಟ ಹತ್ರ ಆಗೈತಿ ಮಸ್ತ್. ಈಗ ಟೈಮ್ ಆಗೈತ್ರಿ 12-1 ಆಗಕ್ ಬತ್ತ ಟೈಮ್. ಮತ್ ನಾವು ರೂಮಿಗೆ ಹೋಗ್ಬೇಕು, ಕಲಂಗುಡ್ ಬೀಚ್ ಹೋಗ್ಬೇಕು. ಈಗ ನಾವು ಬಾಗ ಬೀಚ್ ಹೋಗೋದಿ, ಇಲ್ಲಿ ನೀರ್ ಐತಿ, 10 ನಿಮಿಷ ಆಗತ್ತೆ ಅಷ್ಟೇ. ನನಗೆ ಅದ್ರ ಕೆಟ್ಟ ನಿದ್ದೆ ಬರೋದ್ರಿ, ಅದಾಗ ನಂಗೆ ಮಾತಾಡತ್ತೀನಿ. ನಂಗೂ ಬರ್ಲಿಕ್ಕೆ ಫುಲ್ ಸುಸ್ತಾಗೈತ್ರಿ ಇವತ್ತು. ಇಲ್ಲಿ ಮಕ್ಕೊಂಡಾನ ಮಮ್ಮಿ ಪಪ್ಪ ಹೋಗ್ಯಾರ, ಇಲ್ಲಿ ಬೀಚ್ ಕಡೆ ಅಡ್ಡಾಡಕ್ ಹೋಗ್ಯಾರ. ಇಟ್ಟು ನಾವು ಅಡ್ಡಾಡ ಬಂದ್ವಿ, ಈಗ ಅವ್ರು ಅಡ್ಡಾಡಕ್ ಹೋಗ್ಯಾರ. ಮಸ್ತ್ ನಿದ್ದೆ ಬರತೈತಿ. ಆಯ್ತು, ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀವಿ ಅಂತ. ನಾಳೆ ಮತ್ತೆ ಕೆಲವೊಂದಿಷ್ಟು ಕಡೆ ಬೇರೆ ಕಡೆ ಹೋಗೋದೈತಿ, ನಿಮ್ಗೆ ಎಕ್ಸ್ಪ್ಲೋರ್ ಮಾಡ್ತೇವೆ ಅಂತ, ನಿಮ್ಗೆ ತೋರಿಸ್ತೇವೆ ಅಂತ. ನೋಡ್ರಿ ಸಿಗೋಣ ನಾಳೆ. ನೋಡ್ರಿ ಎಷ್ಟು ಟ್ರಾಫಿಕ್ ಅದ, ಫುಲ್ ಟ್ರಾಫಿಕ್ ಅದ ನೋಡ್ರಿ. 12:30 ಆಗಿ 1 ಗಂಟೆ ಆಗಕ್ ಬಂದ್ರು ಇನ್ನಾದ್ರೂ ಟ್ರಾಫಿಕ್ ಅದ. ಈಗ ರಾತ್ರಿ 1 ಗಂಟೆ ಆಗೈತಿ, ಎಷ್ಟು ರಶ್ ಐತಿ ಗೊತ್ತ್ರಿ, ಅಷ್ಟು ರಶ್ ಐತಿ. 1 ಗಂಟೆಗೆ ಹಿಂಗೈತಿ ನೋಡ್ರಿ ಗೋವಾ.